ಸಾಹೇಬ್ರ ನಿರ್ದೇಶನದಂತೆ ನಾವಿವತ್ತು ಮೆಲೆಕೋಟೆ ಗ್ರಾಮ ಪಂಚಾಯತಿನಲ್ಲಿ ಆಯೋಜಿಸ್ತಾ ಇದ್ದೀವಿ. ಸಾಹೇಬ್ರು ಈಗ ಜಸ್ಟ್ ಉದ್ಘಾಟನೆ ಮಾಡಿಕೊಟ್ರು. ಈ ಒಂದು ಮೇಳನ ನಾವು ಪ್ರತಿ ವರ್ಷ ಸಾವಯವ ಮೇಳ ಏನೋ ನಾವು ಸಿರಿಧಾನ್ಯ ಸಾವಯವ ಹಾಗೂ ಕಿಸಾನ್ ಮೇಳನ ನಾವೇನೋ ಒಂದು ಆಯೋಜಿಸ್ತಾ ಇದ್ದೀವಿ. ಇದು ಮುಂದಿನ ಪೀಳಿಗೆಗಳಿಗೆ ಈ ಒಂದು ಸಿರಿಧಾನ್ಯ ಬೆಳೆಗಳ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸೋದು ಮತ್ತೆ ಅದರಲ್ಲಿ ಇರುವಂತಹ ಪೋಷಕಾಂಶಗಳ ಬಗ್ಗೆ ಒಂದು ಅರಿವು ಮೂಡಿಸುವಂತಹ ಒಂದು ಪ್ರಯತ್ನ ಮಾಡ್ತೀವಿ. ಈ ಒಂದು ವರ್ಷದಲ್ಲಿ ಈ ಪ್ರಸಕ್ತ ಸಾಲಿನಲ್ಲಿ ಕೊಯ್ಲಿನೋತ್ತರ ಏನೋ ಒಂದು ಉತ್ಪಾದನೋತ್ತರ ಕೃಷಿ ಅಂತ ಒಂದು ಶೀರ್ಷಿಕೆ ಅಡಿ ಅಂದ್ರೆ ಉತ್ಪಾದನೆ ಆಗ್ತಾ ಇದೆ, ಬಟ್ ಮಾರುಕಟ್ಟೆ ಸಂಸ್ಕರಣೆ ಇರ್ಬೋದು, ವ್ಯಾಲ್ಯೂ ಅಡಿಷನ್ ಇರ್ಬೋದು, ಮತ್ತು ಅದಕ್ಕೆ ಬೇಕಾಗಿರುವಂತ ಮಾರುಕಟ್ಟೆ ಸಂಪರ್ಕವನ್ನ ನಾವು ವ್ಯವಸ್ಥೆ ಮಾಡುವಂತಹ ಪ್ರಯತ್ನದಲ್ಲಿ ಈ ಒಂದು ವರ್ಷದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈಗ ತಾನೇ ಸಚಿವರು ಪಾಕ ಸ್ಪರ್ಧೆನಲ್ಲಿ ಏನು ರೈತ ಮಹಿಳೆಯರು ವಿವಿಧ ತಿನಿಸುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು. ಅದರಲ್ಲಿ ಸಾಹೇಬ್ ಅದನ್ನೇ ಕೇಳಿದ್ದು, ಇದನ್ನೆಲ್ಲ ಮಾರುಕಟ್ಟೆ ಮಾಡೋದಕ್ಕೆ ಏನಾದ್ರೂ ವ್ಯವಸ್ಥೆ ಇದೆಯಾ ಅಂತ. ಸೊ ಈಗ ನಮ್ಮ ಇದು ಪ್ರತಿ ವರ್ಷನೂ ನಾವೇನ್ ಮಾಡ್ತೀವಿ, ಜಿಲ್ಲೆಗಳಲ್ಲಿ ಮಾಡಿದ ನಂತರ ರಾಜ್ಯ ಮಟ್ಟದಲ್ಲಿ ವಿವಿಧ ಸಂಸ್ಥೆಗಳು ಬಂದು ಅಲ್ಲಿ ಅವರು ಒಂದು B2B ಅಂತ ಬಯರ್ಸ್ ಟು ಬಯರ್ಸ್ ಕಂಪ್ನಿಗಳು ಅವರಲ್ಲಿ ಬಂದು ಈ ಒಂದು ಮಾರುಕಟ್ಟೆ ಸಂಪರ್ಕ ಬಗ್ಗೆ ಅಲ್ಲಿ ಒಂದು ಅರಿವನ್ನು ಮೂಡಿಸ್ತಾರೆ. ಅದೇ ನಿಟ್ಟಿನಲ್ಲಿ ಕೂಡ ನಾವು ಇವತ್ತು ಇಲ್ಲಿ ಮಾಡ್ತಾ ಇದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ.